ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನಿವತ್ತು ಲಾಗಲ್ಲಿ ನಿಮಗೆ ಒಂದು ಫೇಶಿಯಲ್ ಕಿಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗಂತೂ ಮದುವೆ ಸೀಸನು, ಅದು ಇದು ಫಂಕ್ಷನ್ಸ್ಗಳೆಲ್ಲ ಇರುತ್ತಲ್ವ. ಪಾರ್ಲರ್ಗೆ ಹೋಗಿ ತುಂಬಾ ದುಡ್ಡು ಖರ್ಚು ಮಾಡೋದು ಬದಲು ತುಂಬ ಕಮ್ಮಿ ಕಾಸ್ಟಲ್ಲೇ ಈ ಒಂದು ಫೇಶಿಯಲ್ ಕಿಟ್ನ ನೀವು ತೊಗೊಂಡು ಯೂಸ್ ಮಾಡ್ಬೋದು. ಇದರಲ್ಲಿ ಯಾವ್ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ಅದರಲ್ಲೇ ನಂಬರ್ಗಳನ್ನ ಕೊಟ್ಟಿರ್ತಾರೆ, ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂಥೇಳಿ. ನಂಬರ್ 1 ಕ್ಲೆನ್ಸರ್ ಅಂತ ಇರುತ್ತೆ, ನಂಬರ್ 2 ಸ್ಕ್ರಬ್ ಅಂತ ಇದೆ, ಹಾಗೆಯೇ ನಂಬರ್ 3 ನೀವೇ ನೋಡ್ತಾ ಇರ್ಬೋದು ಮಸಾಜ್ ಕ್ರೀಮ್ ಅಂತ ಇದೆ, ಹಾಗೆ ನಂಬರ್ 4 ಫೇಶಿಯಲ್ ಜೆಲ್ ಅಂತ ಇದೆ, ಹಾಗೆಯೇ ನಂಬರ್ 5 ಫೇಸ್ ಪ್ಯಾಕ್ ಅಂತ ಇದೆ. ಇದನ್ನು ನೋಡಿಕೊಂಡು ನೀವು 1 ಬೈ 1 ಯಾವ ರೀತಿ ಯೂಸ್ ಮಾಡಬೇಕು ಅಂತಲೂ ಕೂಡ ನೀಟಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ. ನೀವು ಅದನ್ನು ನೋಡಿಕೊಂಡು ನೀವೇ ಮನೇಲಿ ಫೇಶಿಯಲ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ನಿಮಗೆ ನ್ಯಾಚುರಲ್ ಆಗಿಯೇ ಗ್ಲೋ ಬರುತ್ತೆ. ಕಾಸ್ಟು ಕೂಡ ತುಂಬಾ ಕಮ್ಮಿ ಇದೆ, ನೀವೇ ಆಶ್ಚರ್ಯ ಪಡ್ತೀರಾ ಕಾಸ್ಟ್ ಏನಾದರೂ ಕೇಳಿದ್ರೆ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಈ ಒಂದು ಫೇಶಿಯಲ್ ಕಿಟ್ ಬೇಕು ಅಂತ ಹೇಳಿದ್ರೆ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದರಲ್ಲಿ ನಿಮಗೆ 5 ಥರ ಡಬ್ಬಿಗಳು ಬರುತ್ತೆ. ನೀವು ಇದನ್ನು ತುಂಬ ದಿನ ಯೂಸ್ ಮಾಡ್ಬೋದು, ಅಂದರೆ ಒಂದು 7 ಅಥವಾ 6 ಸಲಿನಾದರೂ ನೀವು ಫೇಶಿಯಲ್ನ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ನಿಮಗೆ ಬರುತ್ತೆ ಅದು ಒಬ್ರಿಗೆ. ನೀವು ಇಬ್ಬರು ಯೂಸ್ ಮಾಡ್ತೀವಿ ಅಂದರೂ ಕೂಡ ಆರಾಮಾಗಿ ಒಂದು 4 ಟೈಮ್ಸ್ ಯೂಸ್ ಮಾಡ್ಬೋದು. ಯಾವ ರೀತಿ ನಾನು ಅಪ್ಲೈ ಮಾಡ್ತೀನಿ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇದು ಮೊದಲನೇದನ್ನ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಚೇಂಜಸ್ ನೀವೇ ಫೇಸಲ್ಲಿ ಆಗೋಂಥ ಚೇಂಜಸ್ನ ನೋಡ್ತಾ ಹೋಗ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮೊದಲನೇದು ಕ್ಲೆನ್ಸರು. ನೀವು ಫೇಸ್ ವಾಶ್ನ ಒಂದು ಸತಿ ಮಾಡಿಬಿಟ್ಟು ಆಮೇಲೆ ಇದನ್ನು ಅಪ್ಲೈ ಮಾಡಿ. ಸೇಮ್ ಪಾರ್ಲರಲ್ಲಿ ಯಾವ ರೀತಿ ಅದನ್ನು ಚೆನ್ನಾಗಿ ಮಸಾಜ್ ಮಾಡ್ತಾರೋ ಅದೇ ಥರನೇ ನೀವು ಮನೇಲಿ ನೀಟಾಗಿ ಚೆನ್ನಾಗಿ ಮಸಾಜ್ ಮಾಡಿ ಅದನ್ನು ಒಂದು 20 ಮಿನಿಟ್ಸು ಅಥವಾ ಒಂದು 10 ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ನೀವು ವಾಶ್ ಮಾಡಬೇಕು. ಅದನ್ನು ನಾನು ಸಿಂಪಲಾಗಿ ಒಂದು ವೈಪ್ಸಲ್ಲಿ ಒರೆಸಿ ತೋರಿಸ್ತೀನಿ ನೋಡಿ. ಚೇಂಜಸ್ ನಿಜವಾಗ್ಲೂ ಚೆನ್ನಾಗಿ ಚೇಂಜಸ್ ಆಗುತ್ತೆ. ಇವಾಗ ಪಾರ್ಲರ್ಗೆ ಹೋಗಿ ನಾವೇನಾದರೂ ಚೆನ್ನಾಗಿರೋಂಥ ಒಂದು ಫೇಶಿಯಲ್ನ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ ಇವಾಗ 1,000 1,500 ತೊಗೋತಾರೆ ಕಮ್ಮಿ ಅಂತ ಅಂದ್ರೇ. ಜಾಸ್ತಿ ಅಂತ ಹೇಳಿದ್ರೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ. ಬಟ್ ಇದಂತೂ ತುಂಬಾ ಕಾಸ್ಟ್ ಕಮ್ಮಿ ಇದೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲರೂ ಕೂಡ ಮನೇಲೇ ಫೇಶಿಯಲ್ನ ಮಾಡ್ಕೋಬೋದು. ಇವಾಗ ಮದುವೆಗಳಿರುತ್ತೆ, ಫಂಕ್ಷನ್ಸು ಅಂತ ಅಲ್ಲಿ ಇಲ್ಲಿ ಸುತ್ತಾಡಿರ್ತೀವಿ ಅಲ್ವಾ, ಶಾಪಿಂಗು ಅದು ಇದು ಅಂತ, ಆವಾಗ ಟ್ಯಾನ್ ಆಗಿರುತ್ತೆ. ಆವಾಗ ನೀವು ಆರಾಮಾಗಿ ಮನೇಲೇ ಈ ಒಂದು ಕಿಟ್ ಉಪಯೋಗಿಸ್ಕೊಂಡು ಫೇಶಿಯಲ್ನ ಮಾಡ್ಕೋಬೋದು. ನೀವೇ ನೋಡ್ತಾ ಇರ್ಬೋದು ಅದು ಒಂದನ್ನು ಅಪ್ಲೈ ಮಾಡಿದ್ದು ಫೇಸಲ್ಲಿ ಎಷ್ಟು ಗ್ಲೋ ಬಂದಿದೆ ಅಂತ. ನಾನು ಇದರಲ್ಲಿ ಯಾವುದೇ ಫಿಲ್ಟ್ರು ಅದು ಇದು ಏನೂ ಹಾಕಿಲ್ಲ, ನ್ಯಾಚುರಲ್ ಆಗಿಯೇ ತೋರಿಸ್ತಾ ಇದ್ದೀನಿ. ಅದು ಅಲ್ಲದೆ ಲೈಟು ಬ್ರೈಟ್ನೆಸ್ ಕೂಡ ಕಮ್ಮಿ ಇದೆ. ಅಂದರೆ ನಮ್ಮ ಮನೇಲಿರೋಂಥ ಲೈಟುದು ಬೆಳಕು ಅಷ್ಟೇ ಇರೋದು, ಅದರಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಫಸ್ಟ್ ಒನ್ ಆಯ್ತಲ್ವ, ಇವಾಗ ಎರಡನೇದು ಯೂಸ್ ಮಾಡಬೇಕು. ಎರಡನೇದು ಸ್ಕ್ರಬ್ ಅಂದಮೇಲೆ ಚೆನ್ನಾಗಿ ಗೊತ್ತು, ಅದನ್ನು ಚೆನ್ನಾಗಿ ಉಜ್ಜಿ ಸ್ಕ್ರಬ್ ಮಾಡಬೇಕು. ಈ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸು ಈ ಥರ ಡೆಡ್ ಸ್ಕಿನ್ನು ಪ್ರತಿಯೊಂದು ಕೂಡ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ನೀವು ಇದನ್ನು ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿ. ನಮ್ಮ ಹತ್ರನೇ ಪ್ರಾಡಕ್ಟ್ ಕೂಡ ನೀವು ತೊಗೊಂಡು ಯೂಸ್ ಮಾಡ್ತಾ ಇದ್ದೀರಾ. ಇವಾಗ ಸಡನ್ನಾಗಿ ಫಂಕ್ಷನ್ ಇದೆ ಅಂತ ಅನ್ನುವಾಗ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅನ್ನೋರು ಫೇಶಿಯಲ್ ಕಿಟ್ನು ಕೂಡ ತೊಗೊಳ್ಳಿ ಅಂತೇಳಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಇದರಿಂದ ಫೇಸಲ್ಲಿರೋಂಥ ಹೇರ್ಗಳು ಕೂಡ ರಿಮೂವ್ ಆಗ್ತಾ ಬರುತ್ತೆ. ನೀವು ಇದನ್ನು ಫಂಕ್ಷನ್ಸ್ ಇದ್ದಾಗ ಅಥವಾ 1 ಮಂತಿಗೆ ಒಂದು ಸಲ ಮನೇಲೇ ಆರಾಮಾಗಿ ಮಾಡ್ಕೋಬೋದು. ಇಲ್ಲ 15 ಡೇಸ್ಗೆ ಒಂದ್ಸಲಿ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ, ತುಂಬ ಚೆನ್ನಾಗಿದೆ. ನೀವು ಬೇಕಾದ್ರೆ ಯೂಸ್ ಮಾಡಿ ನೋಡಿ. ನಿಮಗೇ ಅದನ್ನು ಕಾಸ್ಟ್ ಆಗಿರ್ಬೋದು, ಒಂದು ಪ್ಯಾಕಿಂಗ್ ಆಗಿರ್ಬೋದು ತುಂಬಾ ವರ್ತ್ ಅನಿಸುತ್ತೆ. ಏಕೆಂದರೆ ಅಷ್ಟು ಕಮ್ಮಿ ಕಾಸ್ಟ್ಗೆ 5 ಡಬ್ಬಿನ ಕೊಡ್ತಾ ಇರೋದು. ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಬೇಕು ಅನ್ನೋರು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರಬ್ಬು ಕೂಡ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನಾನಂತೂ ಜಾಸ್ತಿ ಟೈಮ್ ಬಿಡೋಕ್ಕೆ ಹೋಗಲಿಲ್ಲ, ಬೇಗನೆ ವಾಶ್ ಮಾಡಿಬಿಟ್ಟೆ. ಯಾಕೆಂದರೆ ನನ್ನ ಮಗಳು ಹೆಂಗೆ ಅವಳು ಮಲಗಿದ್ರೆ ಏನಾದರೂ ಒಂದು ಮಾಡ್ಬೋದು ಅಷ್ಟೇ. ಇನ್ನು ಅವಳು ಯಾವಾಗ ಸಡನ್ನಾಗಿ ಎದ್ಬಿಡ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ವೀಡಿಯೋನೂ ಕೂಡ ನಾನು ಕಂಟಿನ್ಯೂ ಮಾಡಲೇಬೇಕಲ್ವ, ಯಾಕೆಂದರೆ ಇದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಮತ್ತೊಮ್ಮೆ ಮಾಡಿದ್ರೆ ನಿಮ್ಗೆ ಅಷ್ಟಾಗಿ ಗೊತ್ತಾಗಲ್ಲ ಅಂಥೇಳಿ ನಾನು ಬೇಗನೆ ವಾಶ್ ಮಾಡಿಬಿಟ್ಟೆ. ನೀವು ಒಂದು 10 ಮಿನಿಟ್ಸು ಅಥವಾ ನಿಮಗೆ ಟೈಮ್ ಇದೆ ಅಂದರೆ ಒಂದು 15 ಮಿನಿಟ್ಸು ಬಿಟ್ಬಿಟ್ಟು ವಾಶ್ ಮಾಡಿ. ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಫೇಸು. ನನಗೂ ಕೂಡ ಒಂದು ಮದುವೆ ಫಂಕ್ಷನ್ ಇತ್ತು ಅಂಥೇಳಿ ಅದಕ್ಕೂ ಕೂಡ ಆಗುತ್ತೆ, ಹಾಗೆಯೇ ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಈ ಒಂದು ಕಿಟ್ನ ಉಪಯೋಗಿಸಿ ಫೇಶಿಯಲ್ ಥರ ಮಾಡಿಕೊಂಡೆ ಸಿಂಪಲಾಗಿ. ಈ ರೀತಿ ನೋಡಿ ಸಿಂಪಲಾಗೇ ನೀವು ಮಾಡ್ಕೋಬೋದು. ಈ ಥರ ಒಂದು ಇನ್ಫಾರ್ಮೇಷನ್ ಇರೋಂಥ ಒಂದು ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತೀನಿ ಯೂಟ್ಯೂಬಲ್ಲಿ. ಆದಷ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಗೊತ್ತಿರೋಂಥ ಫ್ರೆಂಡ್ಸ್ಗೆ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಗೆ ಆಗಿರ್ಬೋದು ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ.
ನಮ್ಮ ಹತ್ರನೇ ಪ್ರಾಡಕ್ಟ್ ಎಲ್ಲ ಇದೆ ಅಲ್ವಾ, ಬೇಕು ಅನ್ನೋರು ಅಂದರೆ ಇವಾಗ ಹೊಸ್ದಾಗಿ ನೋಡ್ತಿರ್ತೀರಲ್ವ, ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಬೇಕು ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ. ನಮ್ಮ ಹತ್ರನೇ ನೈಟ್ ಕ್ರೀಮ್ ಇದೆ, ಡೇ ಕ್ರೀಮ್ ಇದೆ, ಸೋಪ್ ಕೂಡ ಅವೈಲೇಬಲ್ ಇದೆ. ಹಾಗೆಯೇ ಏರ್ ಆಯಿಲ್ ಇದೆ, ಶಾಂಪೂ ಇದೆ. ನೆಕ್ಸ್ಟು ಬೇಬಿದು ಕೂಡ ಐಟಮ್ ಬರುತ್ತೆ, ಅದನ್ನು ಕೂಡ ನಾವು ರೆಡಿ ಮಾಡಿ ಟೆಸ್ಟಿಗೆ ಅಂತ ಕೊಟ್ಟು ಎಲ್ಲ ಆಗಿದೆ. ಬಟ್ ವೀಡಿಯೋ ಶೇರ್ ಮಾಡಿಲ್ಲ ಅಷ್ಟೇ, ವೀಡಿಯೋ ಕೂಡ ಶೇರ್ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಇದನ್ನು ನಾನು ಆಲ್ರೆಡಿ ಮೊನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಫ್ರೀ ಇರಲಿಲ್ಲ ಅಂಥೇಳಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ರೀತಿ ವೈಪ್ಸಲ್ಲೇ ನಾನು ಒರೆಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಫೇಸ್ ಎಷ್ಟು ಚೇಂಜಸ್ ಆಗ್ತಾ ಬರ್ತದೆ ಅಂತ ನೀವೇ ನೋಡ್ತಾ ಇರ್ಬೋದು. ನಾನು ಯಾವುದೇ ಫಿಲ್ಟ್ರ್ ಹಾಕಿಲ್ಲ ಅಂತ ಆವಾಗಲೂ ಹೇಳ್ದೆ ಅಲ್ವಾ. ನೋಡಿ ಇಷ್ಟು ಚೆನ್ನಾಗಿ ನಿಮಗೆ ಗ್ಲೋ ಬರುತ್ತೆ, ಕಲರ್ ಕೂಡ ಬರುತ್ತೆ ಫೇಸು. ಈ ಒಂದು ಕಿಟ್ನ ನೀವು ಇಟ್ಕೊಂಡು ಆರಾಮಾಗಿ ಒಂದು 15 ಡೇಸ್ಗೊಂದ್ಸಲ ಮತ್ತು ಒಂದು 1 ಮಂತ್ಗೊಂದ್ಸಲನಾದರೂ ಫೇಶಿಯಲ್ನ ಮಾಡ್ಕೋಬೋದು. ಇದರಲ್ಲಿ ನಿಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ ಮತ್ತು ಓಪನ್ ಫೋರ್ಸಸ್ ಕೂಡ ಕ್ಲೋಸ್ ಆಗ್ತಾ ಬರುತ್ತೆ. ಹಾಗೆಯೇ ಫೇಸ್ ಕೂಡ ಆಯಿಲ್ ಫ್ರೀ ಆಗಿ ಶೈನಿಂಗ್ ಆಗಿ ಕಾಣಿಸುತ್ತೆ, ಗ್ಲೋಯಿಂಗ್ ಆಗಿ ಕೂಡ ಕಾಣಿಸುತ್ತೆ. ನಿಮ್ಗೆ ಇದನ್ನು ಯೂಸ್ ಮಾಡೋದಕ್ಕೂ ಕೂಡ ಸ್ವಲ್ಪನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ, ಯಾಕೆಂದರೆ ಸ್ಟೆಪ್ ಬೈ ಸ್ಟೆಪ್ಪು ಅಲ್ಲೇ ಕೊಟ್ಬಿಟ್ಟಿರ್ತಾರೆ. ಮೊದಲನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಹಾಗೆಯೇ ಎರಡನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಎಷ್ಟು ನಿಮಿಷ ಅದನ್ನು ಬಿಡಬೇಕು, ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವುದನ್ನು ಮಸಾಜ್ ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಆಮೇಲೆ ವಾಟರಲ್ಲಿ ಕ್ಲೀನ್ ಮಾಡಬೇಕಾ ಅಥವಾ ಕಾಟನಲ್ಲಿ ಕ್ಲೀನ್ ಮಾಡಬೇಕಾ, ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಅದರಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಮೆನ್ಷನ್ ಆಗಿದೆ. ತುಂಬ ಚೆನ್ನಾಗಿದೆ, ಬೇಕು ಅಂತ ಅನ್ನೋರು ಬುಕ್ ಮಾಡಿ ಕೂಡ ತೊಗೋಬೋದು. ಹಾಗೆಯೇ ನಾನು ಒಂದು ಸ್ವಲ್ಪ ಹಂಗೇ ಒಂದು ಪ್ಯಾಕ್ ಥರ ಹಾಕಿದೆ, ಒಂದು ಸ್ವಲ್ಪ ಹೊತ್ತು ಒಂಚೂರು ರಿಲೀಫ್ ಆಗಲಿ ಅಂಥೇಳಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೇಂಜಸ್ ಆಗುತ್ತೆ ಅಂತ ಫೇಸು. ಯೂಸ್ ಮಾಡ್ತಾ ಮಾಡ್ತಾ ನೋಡಿ, ನಾನು ಸ್ವಲ್ಪ ಲೆಂತಿ ಆಗಿಬಿಡುತ್ತೆ ಅಂಥೇಳಿ ಒಂದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಏಕೆಂದರೆ ನೋಡೋರ್ಗೂ ಕೂಡ ಬೋರ್ ಆಗಬಾರ್ದು ಅಂಥೇಳಿ. ಈ ರೀತಿ ಪ್ರತಿಯೊಂದನ್ನು ಕೂಡ ಅಲ್ಲೇ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ. ಯೂಸ್ ಮಾಡೋರ್ಗೂ ಕೂಡ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅದು ಅಲ್ಲದೆ ಅಲ್ಲೇ ನಿಮಗೆ 1, 2, 3, 4, 5 ಅಂಥೇಳಿ ನಂಬರ್ಗಳನ್ನ ಕೊಟ್ಟಿರ್ತಾರಲ್ವ, ಅದರಿಂದ ಇನ್ನೂ ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಫಸ್ಟು ಯಾವುದನ್ನು ಯೂಸ್ ಮಾಡಬೇಕು ಅಂಥೇಳಿ. ಇವಾಗ ಲಾಸ್ಟ್ ಕೊನೆಯದಾಗಿ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಆಲ್ರೆಡಿ ನಾನು ಫಸ್ಟ್ ಇದ್ದಿದ್ದ ಸ್ಕಿನ್ನಿಗೂ ಇವಾಗಲೂ ಸ್ವಲ್ಪ ಚೇಂಜಸ್ ಆಯ್ತಲ್ವ. ಅಂದರೆ ನಾನು ಅಲ್ಲಿ ಇಲ್ಲಿ ಅಂದ್ಕೊಂಡು ಕೊರಿಯರ್ ಮಾಡೋದಾಗಿರ್ಬೋದು, ಆಲ್ರೆಡಿ ಒಂದು ವೀಡಿಯೋ ಶೇರ್ ಮಾಡಿದ್ದೀನಿ ನಾನು ಯಾವಾಗಲೂ ಡೈಲಿ ಎಷ್ಟು ವರ್ಕಲ್ಲಿ ಬ್ಯುಸಿ ಇರ್ತೀನಿ ಅಂತ. ಅದೆಲ್ಲದಕ್ಕೂ ಕಾರಣ ನೀವೇ ಅಂತಲೂ ಕೂಡ ಹೇಳಿದ್ದೀನಿ. ಅದರಿಂದ ಅಲ್ಲಿ ಇಲ್ಲಿ ಓಡಾಡಿರ್ತೀನಲ್ವ, ಒಂದು ಸ್ವಲ್ಪ ಟ್ಯಾನ್ ಆಗಿರುತ್ತೆ ಅಂತ ನಾನು ಕೂಡ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು. ನಾನು ಪಾರ್ಲರಲ್ಲೆಲ್ಲ ಹೋಗಿ ನಿಜವಾಗ್ಲೂ ಫೇಶಿಯಲ್ ಎಲ್ಲ ಮಾಡಿಸಿಲ್ಲ ಇದುವರೆಗೂ, ನಂಗೆ ಅದು ಸೆಟ್ ಕೂಡ ಆಗೋದಿಲ್ಲ. ಅದು ಅಲ್ಲದೆ ಇವಾಗ ಫೇಶಿಯಲ್ ಮಾಡ್ತಾರೆ, ಬಟ್ ಏನು ಮಾಡ್ತಾರೆ ಅಂದರೆ ಬ್ಲೀಚ್ ಪೌಡರೆಲ್ಲ ಯೂಸ್ ಮಾಡಿರ್ತಾರೆ, ಅವ್ರು ನಮಗೆ ಗೊತ್ತಾಗೋದೇ ಇಲ್ಲ. ಅದರಿಂದ ಏನಾಗುತ್ತೆ, ಸ್ವಲ್ಪ ಫೇಸಲ್ಲೆಲ್ಲ ಬ್ಲೀಚ್ ಆಗಿ ಏರ್ಸ್ ಇರುತ್ತಲ್ವ, ಸಣ್ಣ ಪುಟ್ಟ ಹೇರ್ಸ್ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದರಿಂದ ಇನ್ನೂ ಅಕ್ವರ್ಡಾಗಿ ಕಾಣಿಸುತ್ತೆ ಹೊರತು ಚೆನ್ನಾಗಿ ಕಾಣಿಸೋದಿಲ್ಲ. ಬಟ್ ಅದು ಒಂದು 2 ಡೇಸ್ ಅಷ್ಟೇ ಇರುತ್ತೆ ಗ್ಲೋಯಿಂಗ್ ಆಗಿ, ಆಮೇಲೆ ಅದು ಮಾಮೂಲಿ ನೀವು ಹೆಂಗಿರ್ತೀರೋ ಅದೇ ಕಲರಿಗೆ ಬಂದುಬಿಡುತ್ತೆ. ಬಟ್ ಇದು ಆ ಥರ ಅಲ್ಲ, ನೀವು ಇದನ್ನು ಯೂಸ್ ಮಾಡಿ ನೋಡಿ, ನಿಮಗೇ ಚೇಂಜಸ್ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಅದು ಅಲ್ಲದೆ ತುಂಬಾ ಕಾಸ್ಟು ಕಮ್ಮಿ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಯಾರು ಬೇಕಾದರೂ ಈ ಒಂದು ಕಿಟ್ನ ತೊಗೋಬೋದು, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನೀವೇ ಅದನ್ನು ತೊಗೊಂಡಾದ್ಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿದೆ ಅಂತೇಳಿ, ಅಷ್ಟು ಚೆನ್ನಾಗಿದೆ. ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ. ನಾನು ಕೂಡ ಮದುವೆ ಫಂಕ್ಷನ್ ಇತ್ತು ಅಂಥೇಳಿ ಮಾಡ್ಕೊಂಡಿದ್ದು, ನನಗೆ ಮದುವೆಯಲ್ಲಿ ಕೂಡ ರೆಡಿಯಾಗಿರೋದನ್ನು ಕೂಡ ಇದೇ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೋಡಿ ಎಷ್ಟು ಗ್ಲೋಯಿಂಗಾಗಿ ಕಾಣಿಸುತ್ತೆ ಫೇಸ್ಗೆ, ಎಷ್ಟು ಚೇಂಜಸ್ ಕಾಣಿಸುತ್ತೆ ಅಂತ. ನೀವು ನೆಕ್ಕು ಹ್ಯಾಂಡ್ಸ್ಗೂ ಕೂಡ ನೀವು ಮಾಡ್ಕೋಬೋದು ಇದೇ ಒಂದು ಫೇಶಿಯಲ್ ಕಿಟ್ಟಲ್ಲಿ, ಏಕೆಂದರೆ ಒಬ್ಬೊಬ್ಬರಿಗೆ ಫೇಸ್ ಎಲ್ಲ ಕಲರೇ ಇರುತ್ತೆ, ಹ್ಯಾಂಡ್ಸ್ ಮಾತ್ರ ಬ್ಲ್ಯಾಕ್ ಇರುತ್ತಲ್ವ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೇಂಜಸ್ ಆಯಿತು ಫೇಸು ಅಂತ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗ್ಲೋಯಿಂಗು ಅಂತೂ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ನೋಡಿ, ನಾನಿದು ಮಾರನೆಗೆ ಮದುವೆಗೆ ರೆಡಿಯಾಗಿದ್ದಿದ್ದು. ತುಂಬ ಚೆನ್ನಾಗಿ ಕಲರ್ ಕೂಡ ಕಾಣಿಸ್ತಿತ್ತು, ಹಾಗೆಯೇ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತಲೇ ಎಲ್ಲರೂ ಹೇಳ್ತಾಯಿದ್ರು. ಈ ರೀತಿ ಒಂದು ನಿಮಗೆ ಫೇಸು ಚೆನ್ನಾಗಿ ಕಾಣಿಸ್ಬೇಕು, ಅಥವಾ ಈಗ ಮದುವೆ ಇದೆ ಅರ್ಜೆಂಟಾಗಿ ನಾವು ಪಾರ್ಲರ್ಗೆಲ್ಲ ಹೋಗೋಕ್ಕಾಗಲ್ಲ, ಆಮೇಲೆ ಪಾರ್ಲರ್ಗೂ ಕೂಡ ಜಾಸ್ತಿ ಕಾಸ್ಟ್ ಕೊಡಬೇಕಲ್ವ, ಅಮೌಂಟ್ ಕೊಡಬೇಕು ಅಂತ ಅನ್ನೋರು ಈ ಒಂದು ಕಿಟ್ನ ಉಪಯೋಗಿಸ್ಕೊಳ್ಳಿ ಅಂತ ಈ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ಇಷ್ಟ ಆದರೂ ಆದಷ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿದ್ರೆ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ, ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಒಂದು ಇನ್ಫಾರ್ಮೇಷನ್ ಕೊಟ್ಟರು ಒಳ್ಳೆಯದೇ ಕೊಡ್ತೀನಿ ಅಂಥೇಳಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.